ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಒಂದೇ ಜಿಮೇಲ್ದು ಒಂದು ಯೂಟ್ಯೂಬಿಂದ ನೀವು ಚಾನಲ್ ಮಾಡಿರ್ತೀರಲ್ಲ, ಅದೇ ಯೂಟ್ಯೂಬ್ದು ಚಾನಲ್ದು ನೀವು ಜಿಮೇಲ್ನ ಆ್ಯಡ್ಸೆನ್ಸಿಗೆ ಕನೆಕ್ಟ್ ಮಾಡ್ಬೋದಾ ಬೇಡವಾ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ಜಿಮೇಲ್ದು ನೀವು ಕನೆಕ್ಟ್ ಮಾಡ್ಬೋದಾ? ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗಲ್ವಾ? ಒಂದೇ ಜಿಮೇಲ್ ಐಡಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ನು ಮತ್ತು ಆ್ಯಡ್ಸೆನ್ಸ್ನು ಕನೆಕ್ಟ್ ಮಾಡ್ಬೋದಾ ಬೇಡವಾ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನಾವು ನೋಡಿ, ಈಗ ಒಂದೇ ಜಿಮೇಲಿಂದ ಕನೆಕ್ಟ್ ಮಾಡ್ಬೋದು. ಸೊ ಯಾವ ಪ್ರಾಬ್ಲಮ್ ಆಗಲ್ವಾ? ಕನೆಕ್ಟ್ ಮಾಡ್ಬೋದು. ಇನ್ ಫ್ಯೂಚರ್ಸು ಯೂಟ್ಯೂಬೇ ಹೇಳಿದೆ, ನೀವು ಒಂದೇ ಜಿಮೇಲಿಂದ ಯಾವ ಚಾನಲ್ ನೀವು ಮಾಡಿದ್ದೀರಾ ಆ ಚಾನಲಿಂದನೇ ನೀವು ಗೂಗಲ್ ಆ್ಯಡ್ಸೆನ್ಸ್ಗೂ ನೀವು ಕೊಡ್ಬೋದು ಅದೇ ಜಿಮೇಲ್ನ ಅಂತ ಯೂಟ್ಯೂಬೇ ಹೇಳಿದೆ. ಬಟ್ ಇನ್ ಫ್ಯೂಚರ್ ಇನ್ ಕೇಸು ನಿಮಗೆ ಮುಂದಕ್ಕೆ ಹೋಗಿ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಆದರೆ ಹ್ಯಾಕ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. 99% ಹ್ಯಾಕ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಹ್ಯಾಕ್ ಆದಾಗ ಏನಾಗುತ್ತೆ, ನಿಮ್ಮ ಚಾನಲ್ ಜೊತೆಗೆ ಆ್ಯಡ್ಸೆನ್ಸ್ಗೆ ನೀವು ಏನು ಜಿಮೇಲ್ ಅದೇ ಜಿಮೇಲ್ ಕೊಟ್ಟಿರ್ತೀರಲ್ಲ, ಆಗ ಹ್ಯಾಕ್ ಆಗುತ್ತಲ್ಲ, ಆಗ ನಿಮ್ಮ ಆ್ಯಡ್ಸೆನ್ಸ್ ಏನಾಗುತ್ತೆ, ಆ್ಯಡ್ಸೆನ್ಸ್ ಅಕೌಂಟ್ನು ನಿಮ್ಮದು ಬಂದುಬಿಟ್ಟು ಹ್ಯಾಕ್ ಆಗಿಬಿಡುತ್ತೆ. ಆಗ ನಿಮ್ಮದು ಏನು ರೆವೆನ್ಯೂ ಜನ್ರೇಟ್ ಆಗಿರುತ್ತೆ, ನಿಮ್ಮದು ಎಷ್ಟು ದುಡ್ಡು ಬಂದಿರುತ್ತೆ ಯೂಟ್ಯೂಬಿಂದ ಏನು ಗೂಗಲ್ ಆ್ಯಡ್ಸೆನ್ಸ್ಗೆ, ಅಷ್ಟು ದುಡ್ಡನ್ನು ಹ್ಯಾಕರ್ಸ್ ಬಂದುಬಿಟ್ಟು ಹ್ಯಾಕ್ ಮಾಡಿಕೊಂಡು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಇದು ಬಂದುಬಿಟ್ಟು ಹಾಗಾಗಿ ಇದು ಬಂದುಬಿಟ್ಟು ಆಗೋ ವಿಷಯ. ಸುಮಾರು ಕೇಸಸಲ್ಲಿ ಈ ಥರ ಆಗಿದೆ, ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಬೈ ಚಾನ್ಸು ನೀವು ಏನಾದರೂ ಒಂದೇ ಜಿಮೇಲಿಂದ ಅದೇ ಅಕೌಂಟಿಂದ ಗೂಗಲ್ ಮತ್ತು ಅದೇ ಜಿಮೇಲಿಂದ ನಿಮ್ಮದು ಏನಾದರೂ ಯೂಟ್ಯೂಬ್ ಮತ್ತು ಆ್ಯಡ್ಸೆನ್ಸ್ ಏನಾದರೂ ಕನೆಕ್ಟ್ ಮಾಡಿದರೆ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ರೆವೆನ್ಯೂ ಏನಾದರೂ ಜನ್ರೇಟ್ ಆಗಿದ್ದರೆ ಆ ರೆವೆನ್ಯೂ ಬಂದುಬಿಟ್ಟು ಅವರು ಹ್ಯಾಕರ್ಸು ಹ್ಯಾಕ್ ಮಾಡಿಕೊಂಡು ಅವ್ರ ಅಕೌಂಟ್ಗೆ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ನೀವು ಒಂದೇ ಜಿಮೇಲಿಂದ ಯಾವ ಯೂಟ್ಯೂಬ್ ಚಾನೆಲ್ಲು ನೀವು ಏನು ಜಿಮೇಲ್ ಮಾಡಿದ್ದೀರೋ ಆ ಜಿಮೇಲಿಂದ ನೀವು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀರಾ ಆ ಜಿಮೇಲ್ನ ಬಿಟ್ಬಿಟ್ಟು ಬೇರೆ ನ್ಯೂ ಜಿಮೇಲ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಆ್ಯಡ್ಸೆನ್ಸ್ಗೆ ಅಂತಾನೆ ನ್ಯೂ ಜಿಮೇಲ್ನ ಕ್ರಿಯೇಟ್ ಮಾಡಾದಮೇಲೆ ಅದರಿಂದ ನೀವು ಬಂದುಬಿಟ್ಟು ಏನು ಮಾಡಿ, ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡಿ. ಹೊಸ ಜಿಮೇಲಿಂದ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಜಿಮೇಲು ಮರೆಯೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಆ್ಯಡ್ಸೆನ್ಸ್ ಬಂದುಬಿಟ್ಟು ಲೈಫಲ್ಲಿ ಒಂದೇ ಮಾಡೋಕ್ಕಾಗೋದು, ಒಂದು ಪರ್ಸನ್ ನೇಮಿಂದ ಒಂದೇ ಆ್ಯಡ್ಸೆನ್ಸ್ ಮಾಡೋಕ್ಕಾಗೋದು. ಹಾಗಾಗಿ ಜಿಮೇಲ್ನ ಕರೆಕ್ಟಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಆ್ಯಂಡ್ ಪಾಸ್ವರ್ಡ್ ನೀವು ಏನು ಕ್ರಿಯೇಟ್ ಮಾಡಿರ್ತೀರ ಜಿಮೇಲ್ದು ಅದನ್ನು ಕರೆಕ್ಟಾಗಿ ಗ್ಯಾಪ್ನ ಇಟ್ಕೊಳ್ಳಿ. ಬೈ ಚಾನ್ಸ್ ನೀವು ಏನಾದರೂ ಮರ್ತೋಗಿದ್ದರೆ ಒಂದು ಸಲ ರೀಸೆಟ್ ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಆ ಪಾಸ್ವರ್ಡ್ನ ಒಂದು ನೋಟಲ್ಲಿ, ಇಲ್ಲ ನೀವು ಬೇರೆ ನಿಮ್ಮ ಮನೆಯವ್ರು ಯಾರಾದರೂ ಫೋನ್ ಇದ್ದರೆ ಅವ್ರ ಫೋನಿಂದ ನೋಟಲ್ಲಿ ನೀವು ಬರೆದಿಡ್ಬೋದು. ಇಲ್ಲ ನೀವು ಪೆನ್ನಿಂದು ನೋಟ್ ತಗೋಬಿಟ್ಟು ಆ ಜಿಮೇಲ್ ಮತ್ತು ಪಾಸ್ವರ್ಡ್ನ ಬಂದುಬಿಟ್ಟು ಬರೆದುಕೊಳ್ಳಿ. ಸುಮಾರು ಜನ ಏನು ಮಾಡ್ತಾರೆ, ಜಿಮೇಲ್ನ ಕ್ರಿಯೇಟ್ ಮಾಡಿಬಿಟ್ಟು ಜಿಮೇಲ್ ಏನಿತ್ತಂತಲೇ ಮರ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ಹೇಳ್ತಿರೋದು, ಜಿಮೇಲ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಜಿಮೇಲ್ ಬಂದುಬಿಟ್ಟು ಒಂದು ಪೆನ್ ಪೇಪರ್ ತೊಗೊಂಡು ನೋಟ್ ಮಾಡಿಬಿಟ್ಟು ಅದು ಭದ್ರವಾಗಿ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಏನಾದರೂ ನೀವು ಫೋನ್ ಏನಾದರೂ ಚೇಂಜ್ ಮಾಡಿದರೆ ಆಗ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಗ ಬಂದುಬಿಟ್ಟು ನೀವು ಏನು ಬರೆದಿಟ್ಕೊಂಡಿದ್ರಿ ಆ ಜಿಮೇಲ್ನ ಹಾಕಿಬಿಟ್ಟು ಪಾಸ್ವರ್ಡ್ ಹಾಕಿಬಿಟ್ಟು ರಿಕವರ್ ಮಾಡ್ಕೊಬೋದು. ಓಕೆನಾ? ಆ್ಯಂಡ್ ಜಿಮೇಲಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ನೀವು ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡೋದು. ಅದನ್ನು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಬೋದು ರಿಕವರಿ ಮಾಡ್ಕೊಳ್ಳೋಕ್ಕೆ ಪಾಸ್ವರ್ಡ್ನ, ಬೈ ಚಾನ್ಸ್ ಮರ್ತೋಗಿದ್ರೆ. ಓಕೆನಾ? ಆ್ಯಂಡ್ ಗೈಸ್, ಯಾರೆಲ್ಲರಿಗೂ ಟ್ಯಾಕ್ಸ್ ಇನ್ಫಾರ್ಮು ಹಾಕೋದು ಬರಲ್ಲ ಗೂಗಲ್ ಆ್ಯಡ್ಸೆನ್ಸಲ್ಲಿ, ಸೊ ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಟ್ಯಾಕ್ಸ್ ಇನ್ಫಾರ್ಮ್ ಯಾವ ಥರ ಹಾಕೋದು ಕರೆಕ್ಟಾಗಿ ಕ್ಲೀನಾಗಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದೊಂದಾಗಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಇನ್ನೂ ಟ್ಯಾಕ್ಸ್ ಇನ್ಫಾರ್ಮ್ ಹಾಕಿಲ್ಲ, ಸೊ ನಿಮಗೆ ಹಾಕೋದು ಒಂದು ಸಲ ತೋರಿಸೋಣ ಅಂತ ಹಂಗೆ ಪೆಂಡಿಂಗಲ್ಲೇ ಬಿಟ್ಟಿದ್ದೀನಿ. ಸೊ ಟ್ಯಾಕ್ಸ್ ಇನ್ಫಾರ್ಮ್ ಯಾರ್ಯಾರಿಗೆ ಗೊತ್ತಿಲ್ಲ ಹೇಳಿ ನನಗೆ, ನಾನು ನಿಮಗೆ ಟ್ಯಾಕ್ಸ್ ಇನ್ಫಾರ್ಮು ಮಾಡೋದು ಫುಲ್ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಆ್ಯಂಡ್ ಇನ್ನೊಂದು ಏನಂದರೆ, ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮ್ ಅಂತ ನಿಮಗೆ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ಕಾಣಿಸ್ತಿರಬೇಕು. ಬಟ್ ಸಿಂಗಾಪುರ್ ಟ್ಯಾಕ್ಸ್ ಇನ್ಫಾರ್ಮ್ ಏನಿದೆ ಅದನ್ನು ಫಿಲ್ ಮಾಡಬೇಡಿ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಯಾರೆಲ್ಲ ಬಿಸ್ನೆಸ್ಸು ಪರ್ಪಸಲ್ಲಿ ಯೂಸ್ ಮಾಡ್ತಿದ್ದಾರೆ ಆ್ಯಡ್ಸೆನ್ಸ್ನ, ಅವ್ರಿಗೆ ಮಾತ್ರ ಇದು ಇರೋದು. ಸಿಂಗಾಪುರ್ ಆ್ಯಡ್ಸು ಬಂದುಬಿಟ್ಟು ಫಿಲ್ ಮಾಡೋಕ್ಕಿರೋದು. ನಮಗೆಲ್ಲ ನಾರ್ಮಲು ಯುನೈಟೆಡ್ ಸ್ಟೇಟು ಅಂತ ಇದೆಯಲ್ಲ, ಅದರದ್ದೇ ಬಂದುಬಿಟ್ಟು ಟ್ಯಾಕ್ಸ್ ಇನ್ಫಾರ್ಮ್ ಬಂದುಬಿಟ್ಟು ನಾವು ಫಿಲ್ ಮಾಡಬೇಕು. ಅದನ್ನು ಯಾವ ಥರ ಫಿಲ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಅದ್ರ ಬಗ್ಗೆ ಏನಾದರೂ ವೀಡಿಯೋ ಏನಾದರೂ ಬೇಕಾದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ಫುಲ್ ಡೀಟೇಲಾಗಿ ವೀಡಿಯೋನ ನಿಮಗೆ ಮಾಡಿಕೊಡ್ತೀನಿ.
ಓಕೆನಾ ಗೈಸ್. ಆ್ಯಂಡ್ ಹಾಂ ಗೈಸ್, ಫೈನಲಿ ನಂದು ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಆಗಿದೆ. ನಾನು ನಿನ್ನೆ ಅಷ್ಟೇ ಅಪ್ಲೈ ಮಾಡಿದ್ದೆ ಮಾನಿಟೈಸೇಷನ್ಗೆ. ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ. ನಂದು ರಿವ್ಯೂ ಚಾನೆಲ್ ರಿವ್ಯೂ ಏನಾಗಬೇಕಿತ್ತು ಅದೂ ಆಗಿಬಿಡ್ತು. ಸೆಕೆಂಡ್ನೇ ಪ್ರಾಸೆಸ್ಸು ಬಂದುಬಿಟ್ಟು ಬೇಗನೆ ಆಗೋಯಿತು ನಂದು. ಆ್ಯಂಡ್ ಥರ್ಡ್ನೇ ಪ್ರಾಸೆಸ್ ಅಂತ ಇನ್ನೂ ತುಂಬಾ ಬೇಗನೆ ಆಗೋಯಿತು. ಆ್ಯಂಡ್ ನನಗೂ ರೆವೆನ್ಯೂ ಆಪ್ಷನ್ ತೋರಿಸ್ತಾ ಇದೆ. ಬಟ್ ಹಾಂ, ಆ್ಯಡ್ಸ್ ಬಂದುಬಿಟ್ಟು ನೆಕ್ಸ್ಟ್ ಇನ್ನೂ 1K ನಂದು ಏನು ವಾಚ್ ಟೈಮ್ ಇತ್ತು ಅದು ಕಂಪ್ಲೀಟ್ ಆಗಾಕಿತ್ತು. ಅದು ಕಂಪ್ಲೀಟ್ ಆದಮೇಲೆ ನಂದು ಬಂದುಬಿಟ್ಟು ಆ್ಯಡ್ಸ್ ಬಂದುಬಿಟ್ಟು ರನ್ ಆಗುತ್ತೆ. ಬಟ್ ರೆವೆನ್ಯೂ ಆಪ್ಷನ್ ತೋರಿಸ್ತಾ ಇದೆ ನಂದು ಏನು YT ಸ್ಟುಡಿಯೋ ಇದೆ ಅದರಲ್ಲಿ. ಬೇಕಿದ್ರೆ ನಿಮಗೆ ಸ್ಕ್ರೀನ್ಶಾಟ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆನಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.